ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಅನೇಕರಿಗೆ ಪ್ರಾರ್ಥನೆಯ ಶಕ್ತಿ ಬೇಕು. ಪಾಸ್ಟ್ರೇ, ನಾವು ಪ್ರಾರ್ಥನೆಯಲ್ಲಿ ಬಲಗೊಳ್ಳಬೇಕು, ವಾಕ್ಯದಲ್ಲಿ ಸ್ಥಿರಗೊಳ್ಳಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಎಂಬ ಆಸೆಗಳು ಇದೆ. ಆದರೆ ಅವು ಅನೇಕ ಸಂದರ್ಭಗಳಲ್ಲಿ ನಮಗೆ ಕಲ್ಪಿತವಾಗಿ ಬರುವುದಿಲ್ಲ. ಈ ದಿನ ನಾವು ಪ್ರಾರ್ಥನಾ ಶಕ್ತಿ ನನಗೆ ಬೇಕಯ್ಯ ಎಂದು ಪ್ರಾರ್ಥಿಸುವಂತೆ ವಾಕ್ಯವನ್ನು ಕಲೀಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ದೇವಜನವೇ, ನಿಮಗೆ ಯಾಕೆ ಪ್ರಾರ್ಥನಾ ಶಕ್ತಿ ಬೇಕು? ನೀವು ಹೇಳ್ತೀರಿ, ಪ್ರಾರ್ಥನೆಯ ಶಕ್ತಿಯಿಂದ ಅನೇಕ ಬೈಬಲ್ನ ನಾಯಕರುಗಳು, ವ್ಯಕ್ತಿಗಳು ಬಲವಾದ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಕೂಡ ಆ ರೀತಿಯಾಗಿ ಬಲವಾಗಿ ಜೀವಿಸಬೇಕಾದರೆ, ಎದುರಿಸಬೇಕಾದರೆ ನನಗೆ ಆ ಬಲ ಬೇಕು ಎಂದು ನೀವು ಕೇಳ್ತಾ ಇದ್ದೀರಲ್ವ? ಹಾಗಾದರೆ ಆ ಬೈಬಲ್ನ ಭಕ್ತರು ಅನುಭವಿಸಿದ ಆ ಪ್ರಾರ್ಥನೆಯ ಶಕ್ತಿಯನ್ನು ಇವತ್ತು ನಾವು ಕೂಡ ಅನುಭವಿಸಲಿಕ್ಕೆ ಸಾಧ್ಯವಿದೆ. ಅದೇನು ಬೆಂಕಿಯನ್ನು ತರಿಸಲಿಕ್ಕೋ, ಸಿಂಹಗಳನ್ನು ಎದುರಿಸಲಿಕ್ಕೋ, ಸರ್ಪಗಳನ್ನು ಎದುರಾಕೊಳ್ಳೋಕ್ಕೋ ಅಲ್ಲ. ಬದಲಾಗಿ ಬೆಂಕಿಯಂತೆ ಮಾತಾಡುವಂಥ ಬಾಯಿ ಇರ್ತಾವಲ್ವ, ಅಂಥ ಬಾಯಿಗಳಿಂದಲೂ, ಗರ್ಜಿಸುವ ಸಿಂಹಗಳಂತಿರುವಂಥ ವ್ಯಕ್ತಿಗಳಿಂದಲೂ, ಸರ್ಪದಂತೆ ವಿಷ ಕಾರುವಂಥ ವ್ಯಕ್ತಿಗಳಿಂದಲೂ ಸುರಕ್ಷಿತವಾಗಿರಲಿಕ್ಕೆ, ಹೌದಲ್ವಾ? ಅಂತಹ ಒಂದು ಹೋರಾಟದಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕಾಗಿ ನಮಗೆ ಪ್ರಾರ್ಥನೆಯ ಶಕ್ತಿ ಅತ್ಯಗತ್ಯವಾಗಿದೆ. ಹಾಗಾದರೆ ಬನ್ನಿ, ಕೆಲವು ದೇವರ ವಾಕ್ಯಗಳಿಂದ ಬಲಗೊಳ್ಳೋಣ, ಪ್ರಾರ್ಥನೆಯ ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯಾಸ ಪಡೋಣ. ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಆಮೇನ್, ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೊನೆಯ ವಾಕ್ಯ ನಿಮಗೆ ಹೇಳುತ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಇಲ್ಲವೇ ವಿಜ್ಞಾಪನೆಯು ಬಹು ಬಲವಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ, ನಮ್ಮ ವಿಜ್ಞಾಪನೆ ಬಹು ಬಲವಾಗಿರಬೇಕಾದರೆ, ವಿಜ್ಞಾಪನೆ ಅಂದರೆ ಪ್ರಾರ್ಥನೆನೇ, ನಮ್ಮ ಪ್ರಾರ್ಥನೆ ಬಹು ಬಲವಾಗಿರಬೇಕಾದರೆ ಏನು ಮಾಡಬೇಕು? 2 ಪದಗಳು ಅದರ ಹಿಂದೆ ಹೇಳಿದೆ. ಒಂದು ನೀತಿವಂತನ ಎಂಬುದಾಗಿ ಹೇಳುತ್ತಾ ಇದೆ. ಈಗ ಇದೇನಪ್ಪ ಇದು? ನೀತಿವಂತಿಕೆ ಅಂದರೇನು? ನೀತಿವಂತನು ಅಂದರೆ ನಮ್ಮ ಕಾಲದಲ್ಲಿ ಮಾತಿನಲ್ಲಿ, ಕ್ರಿಯೆಯಲ್ಲಿ, ನಡತೆಯಲ್ಲಿ, ಆಲೋಚನೆಯಲ್ಲಿ ತಪ್ಪಿಲ್ಲದವರಾಗಿರುವಂಥದ್ದು ಅಲ್ವಾ? ತಪ್ಪಿಲ್ಲದವ. ಈಗ ಯಾರೋ ನಮ್ಮನ್ನು ಪರೀಕ್ಷಿಸುವುದಲ್ಲ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡು ನಾನು ಒಳ್ಳೆಯವನ ಕೆಟ್ಟವನ ಎಂಬುದಾಗಿ ನನಗೇ ಗೊತ್ತಿದೆ. ನಿಮ್ಮ ಮುಂದೆ ನಾನು ಒಳ್ಳೆಯವನಂತೆ ಇರಬಹುದು, ನಿಮ್ಮ ದೃಷ್ಟಿಗೆ ನಾನು ಪರಿಶುದ್ಧನಂತೆ ನೀತಿವಂತನಂತೆ ಕಾಣಿಸಬಹುದು. ಆದರೆ ಇಲ್ಲಿ ಮಾತಾಡ್ತಾ ಇರೋದು ನಮ್ಮ ದೃಷ್ಟಿಗೆ ನನಗೇ ಗೊತ್ತು ನಾನು ಎಂಥವನು ಎಂಬುದಾಗಿ. ಹಾಗಾದರೆ ನಾವು ಮಾಡುವಂಥ ಪ್ರಾರ್ಥನೆ ಬಹು ಬಲವುಳ್ಳದ್ದಾಗಿರಬೇಕಾದರೆ ನಾವು ನೀತಿವಂತರಾಗಿರಬೇಕು ಮತ್ತು ಅತ್ಯಾಸಕ್ತಿಯಿಂದ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಗ ನಮ್ಮ ಪ್ರಾರ್ಥನೆ ಬಲವುಳ್ಳದ್ದಾಗಿ ಮಾರ್ಪಡುತ್ತದೆ. ನೀವು ಕೇಳ್ಬೋದು, ಪಾಸ್ಟ್ರೇ, ಬೈಬಲಲ್ಲಿ ಆಕಾಶದಿಂದ ಬೆಂಕಿಯನ್ನು ತರಿಸಿದವನು, ಮಳೆ ತರಿಸಿ ಮಳೆ ನಿಲ್ಲಿಸಿದವನು, ದೊಡ್ಡ ಅದ್ಭುತಗಳನ್ನು ಮಾಡಿದಂಥ ಎಲಿಯನೂ ಕೂಡ ನಮ್ಮಂಥ ಸ್ವಭಾವದವನು. ಅವನಿಗೂ ಭಯವೂ ಇತ್ತು, ಹಾಗೆಯೇ ದೇವರ ಬಲವೂ ಇತ್ತು. ನಮ್ಮಲ್ಲಿ ಖಂಡಿತ ಕೆಲವು ಸಂದರ್ಭಗಳಲ್ಲಿ, ಕೆಲವು ಸ್ಥಳಗಳಲ್ಲಿ ನಮಗೂ ಆ ಬಲಹೀನತೆ ಎಂಬುದು ಬರುತ್ತದೆ. ಆದರೆ
ಸರಿಯಾದ ಪ್ರಶ್ನೆಗಳು ಬಂದಾಗ, ಹೋರಾಟಗಳು, ಕಷ್ಟಗಳು ಬಂದಾಗ ದೃಢವಾಗಿ ನಿಂತುಕೊಂಡು ಪ್ರಾರ್ಥಿಸಿ, ನಿಜವಾಗಿ ನನ್ನ ದೇವರು ಅದ್ಭುತ ಮಾಡ್ತಾರೆ, ನನ್ನ ದೇವರು ಖಂಡಿತ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬ ವಿಶ್ವಾಸವಿರುವುದಾದರೆ, ಇದು ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಆಗಿ ನಾವು ಹೇಳುತ್ತೇವೆ ಅಲ್ವಾ. ಉದಾಹರಣೆಗೆ, ನಮ್ಮ ಕೈಯಲ್ಲಿ ಒಂದು ಕೆಲಸ, ಒಂದು ವಸ್ತು ತೆಗೆದುಕೊಳ್ಳಬೇಕು. ಒಂದು 50,000 ರೂಪಾಯಿ ವಸ್ತು, ಏನೋ ಒಂದು ಬೈಕೋ, ಒಂದು ಮನೆಗೆ ಬೇಕಾಗಿರುವ ಟಿ ವಿನೋ, ಒಂದು ವಾಷಿಂಗ್ ಮಿಷಿನೋ, ಫ್ರಿಜ್ಜೋ ಅಂತ ತೆಗೆದುಕೊಳ್ಳಿ. ಯಾರಾದರೂ ನಿಮ್ಮನ್ನು ಬಂದು ಕೇಳ್ತಾರೆ, ನಿನ್ನ ಕೈಯಲ್ಲಿ ಆಗುತ್ತಾ ತಗೊಳ್ಳೋಕ್ಕೆ ಅಂತ ಕೇಳ್ತಾರೆ. ನಿಮ್ಮ ಬಳಿಯಲ್ಲಿ 50,000 ತೆಗೆದುಕೊಳ್ಳಬೇಕಾದ್ರೆ 1,00,000 ಇದೆ ಅಂತ ತಿಳಿದುಕೊಳ್ಳಿ. ನೀವೇನು ಹೇಳ್ತೀರಾ? ಆಲೋಚನೆ ಮಾಡದೆ ಹೇಳ್ತೀರಾ, ನನ್ನ ಕೈಲಾಗುತ್ತೆ, ಯಾಕೆ ತಗೊಳ್ಳೋಕ್ಕಾಗಲ್ಲ? 50,000 ಯಾಕೆ ತಗೊಳ್ಳೋಕ್ಕಾಗಲ್ಲ? ನನ್ನ ಕೈಲಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ? ಅವರಲ್ಲಿ 1,00,000 ರೂಪಾಯಿ ಹಣವು ಇನ್ನೂ ಅದಕ್ಕಿಂತ ಹೆಚ್ಚಾದ ಹಣವು ನಿಮ್ಮ ಹತ್ರ ಇರೋದರಿಂದ ನೀವು ಧೈರ್ಯವಾಗಿ ಹೇಳ್ತೀರಾ, ಎಸ್ ನನ್ನ ಕೈಲಾಗುತ್ತೆ. ಈ ದಿನ ನಿಮ್ಮಲ್ಲಿರುವ ಕರ್ತನು ನನ್ನ ದೇವರು ಮಾಡಲಿಕ್ಕೆ ಶಕ್ತನು ಎಂಬ ನಂಬಿಕೆ ನಿಮ್ಮಲ್ಲಿ ಇದ್ದರೆ, ಆ ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಏನಾಗುತ್ತೆ ಗೊತ್ತಾ? ನೀವು ಹೇಳ್ತೀರಾ, ಇದು ನಡೆಯುತ್ತೆ, ಇದು ಆಗುತ್ತೆ. ಹೋ ಸ್ತೋತ್ರ, ದೇವರ ನಾಮಕ್ಕೆ ವಂದನೆ. ನೀವು ನಾನು ಕರ್ತನಲ್ಲಿ ವಿಶ್ವಾಸವಿಟ್ಟು ನಾವು ಪ್ರಾರ್ಥಿಸಬೇಕು. ಒಂದು ನೀತಿವಂತರಾಗಿರುವುದು. ಬೈಬಲಲ್ಲಿ ಅನೇಕ ಭಕ್ತರುಗಳು, ಅಬ್ರಹಾಮನು ವಿಗ್ರಹಾರಾಧನೆಯನ್ನು ಬಿಟ್ಟು ಬಂದನು, ಈಸಾಕನು ಮದುವೆಗಾಗಿ ದೇವರಲ್ಲಿ ಕಾಯುತ್ತಿದ್ದನು, ಯಾಕೋಬನು ಮೋಸಗಾರನೆಂದು ತಿಳಿದು ಮತ್ತೆ ದೇವರಲ್ಲಿ ತನ್ನನ್ನು ತಗ್ಗಿಸಿಕೊಂಡನು. ಹೀಗೆ ಒಬ್ಬೊಬ್ಬರು ಕೂಡ ತಾವು ಬಲಹೀನತೆಗಳನ್ನು ಹೊಂದಿದವರಾಗಿದ್ದರೂ ಕೂಡ ನಂತರ ಅವರು ಬಲವುಳ್ಳವರಾದರೂ ಪರಲೋಕದ ಕಡೆಗೆ ನೋಡಿ, ಆಕಾಶದ ಕಡೆಗೆ ಕಣ್ಣುಗಳನ್ನೆತ್ತಿ ಪ್ರತಿನಿತ್ಯ ಅವರು ದೇವರೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದರು. ನಿಮ್ಮ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಬಹುಬಲವುಳ್ಳ ಪ್ರಾರ್ಥನೆಯಾಗಬೇಕಾದರೆ ನಿರಂತರವಾದ ಪ್ರಾರ್ಥನೆ ಆಗಿರಬೇಕು ಅಲ್ವಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತದೆ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು, ಒಂದು ಮ್ಯೂಸಿಕ್ಕನ್ನು ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ವಾ, ಪ್ರತಿನಿತ್ಯ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಓದಿದರೆ, ಯಾವುದನ್ನಾದರೂ ಮನಸ್ಸಿಟ್ಟು ನೀವು ಅದನ್ನೇ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಅನುಭವ ಇರುತ್ತದೆ. ಎಷ್ಟೋ ಜನರು ನಿಮ್ಮಲ್ಲಿ, ನೀವು ಕೆಲವುದರಲ್ಲಿ ಪರಿಣಿತಿ, ಕೆಲವರು ಟೈಲರು, ಕೆಲವರು ಟೀಚರು, ಕೆಲವರು ಕಾರ್ಪೆಂಟ್ರು, ಕೆಲವರು ನರ್ಸು, ಕೆಲವರು ಆಫೀಸಲ್ಲಿ ಕೆಲಸ ಮಾಡೋರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು. ನಿಮಗೆ ಆ ವಿಷಯದಲ್ಲಿ ಬಹಳ ಪರಿಣಿತಿ ಇರುತ್ತದೆ. ಪ್ರತಿನಿತ್ಯ ನೀವು ನಾನು ದೇವರೊಟ್ಟಿಗೆ ಸಮಯ ಕಳೆದರೆ ಪ್ರಾರ್ಥನೆಯಲ್ಲಿ ಕೂಡ ಪರಿಣಿತಿ ಬರುತ್ತದೆ. ದೇವರೊಟ್ಟಿಗೆ ನೀವು ಪ್ರತಿನಿತ್ಯ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೀರಿ, ದೇವರೊಟ್ಟಿಗೆ ಸಂಭಾಷಿಸುತ್ತೀರಿ. ಓ ದೇವರೇ, ನಿನ್ನೆ ದಿನದಲ್ಲಿ ಮೊನ್ನೆ ಹಿಂಗಾಯಿತು, ಮೊನ್ನೆ ವರ್ಷ ಹೀಗಾಯಿತು, ಈ ವರ್ಷ ಹೀಗಿದೆ, ಎಲ್ಲವನ್ನು ನೀವು ದೇವರಲ್ಲಿ ಸಮರ್ಪಿಸುವಂಥವರಾಗಿರುತ್ತೀರಿ. ನಿಮ್ಮ ಪ್ರಾರ್ಥನೆ ಬಹು ಬಲವಾಗಿರಬೇಕಾದರೆ ನಿರಂತರವಾಗಿ ಮಾಡಬೇಕು, ಅತ್ಯಾಸಕ್ತಿಯಿಂದ ಮಾಡಬೇಕು. ನಾವು ಮಾಡುವಂಥ ಪ್ರಾರ್ಥನೆ ಮಾಡುವಂಥ ನಮ್ಮ ಸ್ವಭಾವ ನೀತಿವಂತರ ಸ್ವಭಾವ ಆಗಿರಬೇಕು ಎಂದು ದೇವರ ವಾಕ್ಯ ಹೇಳಿಕೊಡುತ್ತಾ ಇದೆ. ಹಲ್ಲೆಲೂಯಾ. ಬಲಹೀನತೆ ಇಲ್ಲ ಅಂತಲ್ಲ, ಖಂಡಿತವಾಗಿ ಎಲಿಯನಲ್ಲಿಯೂ ಬಲಹೀನತೆ ಇತ್ತು ಅಲ್ವಾ. ಆದರೆ ಆ ಬಲವನ್ನು ಪಡೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ನಿಂತು ಧೈರ್ಯವಾಗಿ ನನ್ನ ದೇವರು ಮಾಡಬಲ್ಲನು, ನಿಮ್ಮ ದೇವರಿಂದ ಆಗಲಿಲ್ಲ ಆದರೆ ನನ್ನ ದೇವರಿಂದ ಆಗುತ್ತೆ ಅಂತ ಕಟ್ಟಿಗೆಯನ್ನು, ಮಾಂಸವನ್ನು ಅದರ ಮೇಲೆ ಹಾಕಿ ನೀರನ್ನು ಹಾಕಿಸ್ತಾನೆ. 1 ಸಾರಿ, 2 ಸಾರಿ, 3 ಸಾರಿ ನೀರನ್ನು ತುಂಬಿಸ್ತಾನೆ. ಆಲೋಚನೆ ಮಾಡಿ, ಸಾಧಾರಣ ಕಟ್ಟಿಗೆ ಇದ್ದು ಬೆಂಕಿ ಪರಲೋಕದಿಂದ ಬರುವುದೇ ದೊಡ್ಡ ಆಶ್ಚರ್ಯ. ಏನೋ ಒಂದು ವೇಳೆ ನಡೆಯಬಹುದು, ನೀರು ಹಾಕಿಬಿಟ್ರೆ ಉರಿತದ? ಹೋಗಲಿ, 1 ಸಾರಿ ಹಾಕಿದ್ರಿ ಬಿಡಪ್ಪ, 2 ಸಾರಿ ಹಾಕಿಸ್ತಾ, 3 ಸಾರಿ ಹಾಕಿಸ್ತಾ. ಕಾರಣ ಏನು ಗೊತ್ತಾ? ಎಲಿಯನಿಗೆ ಗೊತ್ತಿತ್ತು, ತನ್ನ ದೇವರು ನೀರನ್ನು ಕೂಡ ದಹಿಸಬಲ್ಲನು. ಹಲ್ಲೆಲೂಯಾ. ನಮ್ಮ ದೇವರಿಗೆ ಆ ತಾಕತ್ತು, ಆ ಶಕ್ತಿ ಇದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಆ ತಾಕತ್ತು, ಶಕ್ತಿ ಇದೆಯಾ? ನಾನಿವತ್ತು ಹೇಳಿದೆ, ನಮಗೆ ಪರಲೋಕದಿಂದ ಬೆಂಕಿ ಬೇಕಾಗಿಲ್ಲ,
ಸಿಂಹದ ಹತ್ರ ಹೋಗ್ಬಿಟ್ಟು ಏನೂ ಆಗಲ್ಲ ತಗೋ ಅಂತ ನಿಂತ್ಕೊಳ್ಳೋಕೆ ಹೋಗಲ್ಲ. ಸರ್ಪಗಳಿದೆ ಅಂತ ಕಚ್ಚಿದ್ರೂ ನನಗೆ ಆಗಲ್ಲ ಅಂತ ಹೋಗೋದು ಅದು ನಮ್ಮ ಕೆಲಸ ಅಲ್ಲ. ಆದರೆ ನಾನು ಹೇಳಿದ ಹಾಗೆ ಎಷ್ಟೋ ಜನರು ಬೆಂಕಿ ಕಾರುವ ಬಾಯನ್ನು ನಿಮ್ಮ ಮೇಲೆ ಉಪಯೋಗಿಸ್ತಾರೆ, ಶಪಿಸುತ್ತಾರೆ, ಬೈಯುತ್ತಾರೆ, ಬಲಹೀನ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ. ಅಂಥ ಬೆಂಕಿಯನ್ನು ಆರಿಸಲಿಕ್ಕೆ, ಅಂಥ ಬೆಂಕಿಯನ್ನು ತಣಿಸಲಿಕ್ಕೆ ನಾವೇನು ಮಾಡಬೇಕು? ಪ್ರಾರ್ಥನಾ ಶಕ್ತಿಯನ್ನು ಹೊಂದಬೇಕು. ದಾನಿಯೇಲನು ಸಿಂಹಗಳ ಗವಿಗೆ ಹೋದನು. ನಾವು ಕೂಡ ನಾನು ಯೇಸುವನ್ನು ನಂಬಿದ್ದೀನಿ, ಬೇಕಾದರೆ ನನ್ನನ್ನು ಸಿಂಹಗಳಿಗೆ ಹಾಕ್ರಿ ಅಂತ ನಾವು ಕೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ವಿಶ್ವಾಸದ ಬಗ್ಗೆ, ನಂಬಿಕೆಯ ಬಗ್ಗೆ, ವಾಕ್ಯದ ಬಗ್ಗೆ, ಬೈಬಲ್ ಬಗ್ಗೆ, ಯೇಸುವಿನ ಬಗ್ಗೆ, ದೇವರ ಬಗ್ಗೆ ಕೆಲವರು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅದಂಗೆ ಇದಂಗೆ ಇದ್ಯಾಕೆ ಅದು ಯಾಕೆ ಅಂತ ಗರ್ಜಿಸ್ತಾರೆ. ಅವರಿಗೆ ನಾವು ಅವರ ಬಾಯಿ ಕಟ್ಟುವಂಥ ಉತ್ತರಗಳನ್ನು ಕೊಡಬೇಕು. ಆ ಉತ್ತರವನ್ನು ಕೊಡಬೇಕಾದರೆ ನಮ್ಮಲ್ಲಿ ಒಳಗಡೆ ಪ್ರಾರ್ಥನೆಯ ಶಕ್ತಿ ಇರಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಬೈಬಲ್ ಕಾಲೇಜ್ ಮಾಡ್ತಾ ಇದ್ದೀವಿ, ಬೈಬಲನ್ನು ಧ್ಯಾನ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಾರ್ಥನಾ ಗುಂಪಿದೆ, ಪ್ರಾರ್ಥನೆಯಲ್ಲೇ ಸೇರ್ರಿ ಅಂತ ಹೇಳ್ತಾ ಇದ್ದೀವಿ. ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಬಲವುಳ್ಳ ಆಯುಧಗಳು ಕ್ರಿಸ್ತ ವಿಶ್ವಾಸಿಯ ಜೀವಿತದಲ್ಲಿ ಮೋಕ್ಷ ಮಾರ್ಗ ಸೇವೆಯ ವತಿಯಿಂದ ನಾವು ಎರಡು ಕಾರ್ಯಗಳನ್ನು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೇವೆ. 3 ವರ್ಷಗಳ ಮೇಲ್ಪಟ್ಟು 24 ತಾಸು ಪ್ರಾರ್ಥನಾ ಗುಂಪುಗಳು ನಡೀತಾ ಇದ್ದಾವೆ. ನಿಮ್ಮಲ್ಲಿ ನೀವು ಅದರಲ್ಲಿ ಭಾಗಿಯಾಗಿದ್ದೀರಾ? ಒಂದು ದಿನಕ್ಕೆ 1 ತಾಸು ದೇವರಿಗೆ ಕೊಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ, ನನಗೆ ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ನಾವು ಅವಕಾಶ ಕೊಟ್ಟರೂ ಕೂಡ ನೀವು ಸೇರಿ ಬರ್ತಾ ಇಲ್ಲ. ಎರಡನೇದು, ನೀವು ವಾಕ್ಯಗಳನ್ನು ಕಲಿಯಬೇಕೆಂದು ಬೈಬಲ್ ಕಾಲೇಜ್ ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಜೂನ್ 1ನೇ ತಾರೀಕಿನಿಂದ. ಆದರೆ ನೀವು ಅದರಲ್ಲಿ ಪಾಲು ಹೊಂದ್ತಾ ಇದ್ದೀರಾ? ಕನಿಷ್ಠ SSLC ಇದ್ದರೆ ದಯಮಾಡಿ ನೀವು ಕಾಲ್ ಮಾಡಿ. ಸಂಜೆ 7 ಗಂಟೆಯಿಂದ 8 ಗಂಟೆ 1 ತಾಸು, 5 ಟೀಚರ್ಸು, 5 ಸಬ್ಜೆಕ್ಟು, 6 ತಿಂಗಳಿಗೆ 1 ವರ್ಷದ ಕೋರ್ಸು ಸ್ಟಾರ್ಟಿಂಗು, ಆಮೇಲೆ 2 ವರ್ಷದ ಕೋರ್ಸು, ಆಮೇಲೆ 3 ವರ್ಷದ ಕೋರ್ಸು. ನಾನು ವಾಕ್ಯದಲ್ಲಿ ಕೂಡ ಬಲಗೊಳ್ಳಬೇಕು. ಪ್ರಾರ್ಥನೆಯ ಶಕ್ತಿ ಬೇಕು, ವಾಕ್ಯದ ಬಲ ಬೇಕು. 2 ಸೇವೆಗಳನ್ನು ನಾವು ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ನೀವು ಯಾವ ಡಿನಾಮಿನೇಷನ್ ಆಗಿರಲಿ, ಯಾವ ಊರಿನವರಾಗಿರಲಿ, ನೀವು ದಯಮಾಡಿ 2 ಗುಂಪುಗಳಲ್ಲಿ ನೀವು ಸೇರಬೇಕು, ಕಲಿಬೇಕು, ವಾಕ್ಯ ಪ್ರಾರ್ಥಿಸಬೇಕು, ಬಲಗೊಳ್ಳಬೇಕು. ನೀವು ಹೇಳ್ತೀರಾ, ನಮಗೆ ಚರ್ಚ್ ಇದೆ, ಭಾನುವಾರ ಹೋಗಿ ಬರ್ತೀವಿ, ನಮ್ಮ ಪಾಸ್ಟರ್ ಒಪ್ಕೊಳ್ಳಲ್ಲ, ನಮ್ಮ ಸಭೆ ಬೇರೆ, ನಿಮ್ಮದು ಏನೇ ಆಗಿರಲಿ, ಯಾವ ಸಭೆ ಆಗಿದ್ದರೂ ಪ್ರಾರ್ಥನೆಯ ಶಕ್ತಿ, ವಾಕ್ಯದ ಬಲ ಇವು ಬೇಕೇ ಬೇಕು. ಇದಿಲ್ಲದೆ ನಮ್ಮ ಜೀವಿತದಲ್ಲಿ ಬೇರೆ ಏನೂ ಇಲ್ಲ. ದೇವಜನವೇ, ಇವತ್ತು ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಶಕ್ತಿ ಬೇಕು 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 ಅಂದುಕೊಳ್ತಾ ಇದ್ದರೆ ಸಾಲದು. ಒಂದೆಜ್ಜೆ ಮುಂದೆ ಇಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಧೈರ್ಯ ಮಾಡಬೇಕು, ಮುಂದೆಜ್ಜೆ ಇಟ್ಟು ಎಸ್ ನಾನು ಬರ್ತೇನೆ, ಎದ್ದು ನಿಂತುಕೋ, ಎದ್ದೇಳು, ತೀರ್ಮಾನ ಮಾಡು. ಅಲ್ಲೇ ಕೂತ್ಕೊಂಡು ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಏನಾಗುತ್ತೋ, ಸಿಗುತ್ತೋ ಇಲ್ವೋ, ಸಮಯ ಆಗುತ್ತೋ ಇಲ್ವೋ, ಪ್ರಾರಂಭಿಸುವ ಮೊದಲೇ ಅನುಮಾನಿಸುವುದು ಬೇಕಾಗಿಲ್ಲ. ದೇವಜನವೇ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅನೇಕರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ನಿಮ್ಮ ವಾಕ್ಯದಲ್ಲಿ ಈ ಥರ ಇದೆ, ಬೈಬಲ್ ಆ ಥರ ಹೇಳ್ತದೆ, ನಿಮಗೇನು ಗೊತ್ತು ಎಂದು ಪ್ರಶ್ನಿಸುವಾಗ ಧೈರ್ಯದ ಆತ್ಮವನ್ನು ಹೃದಯದಲ್ಲಿಟ್ಟುಕೊಂಡು ಪ್ರಾರ್ಥನಾ ಶಕ್ತಿಯನ್ನು ಹಿಡಿದುಕೊಂಡು ನಾವು ಅವರಿಗೆ ಉತ್ತರವನ್ನು ಕೊಡುವಂಥವರಾಗಿರಬೇಕಾದರೆ ನಮ್ಮಲ್ಲಿ ಪ್ರಾರ್ಥನೆಯ ಶಕ್ತಿ ಬೇಕು, ವಾಕ್ಯದ ಬಲ ನಮಗೆ ಬೇಕು. ದೇವಜನವೇ, ಇಲ್ಲಿ ಹೇಳಿದ ಮಾತು ಅರಿತೆಗಿದೆ. ಏನು, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಇಲ್ಲ ವಿಜ್ಞಾಪನೆಯು ಬಹು ಬಲ ದೊಡ್ಡ ಬಲವಾಗಿದೆ. ನೀತಿವಂತರ ಪ್ರಾರ್ಥನೆ ಬಹಳ ಶಕ್ತಿಯುತವಾಗಿದೆ. ನಿಜವಾಗಿಯೂ ಏನಂದರೆ ನೀತಿವಂತರ ಶಕ್ತಿ ಬಹಳ ದೊಡ್ಡದು. ಹೌದು, ನಿಜಾನೇ, ನಾವು ಸಾಧಾರಣ ಮನುಷ್ಯರೇ, ಆದರೆ ಅಸಾಧಾರಣವಾದಂಥ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸಿಕೊಡುತ್ತಾರೆ. ಅದು ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು. ಇಲ್ಲಿ ನಾವು ನೋಡುವಾಗ ಪ್ರಾರ್ಥನೆಯಿಂದ ಪರಿಸ್ಥಿತಿಗಳು ಕೂಡ ಬದಲಾಗ್ತವೆ. ಕಳೆದ ಸಾರಿ ನಾನು ಹೇಳಿದ್ದೀನಿ, ಪ್ರಾರ್ಥನೆಯಿಂದ ನಮ್ಮ ಪರಿಸ್ಥಿತಿಗಳು ಕೂಡ ಬದಲಾಗ್ತದೆ. ವಿಶ್ವಾಸದಿಂದ ನಾವು ಕೇಳಿದರೆ, ನಂಬಿಕೆಯಿಂದ ನಾವು ಕೇಳಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಬಲಪಡಿಸ್ತಾರೆ. ನಮ್ಮ ಪ್ರಾರ್ಥನೆ ಬಲಗೊಳ್ಳಬೇಕಾದರೆ ನಿರಂತರವಾದಂಥ ಸಂಬಂಧ
ಎರಡನೇದು ಅತ್ಯಾಸಕ್ತಿಯಿಂದ ಮಾಡಬೇಕು. 3 ನಂಬಿಕೆಯಿಂದ ಮಾಡಬೇಕು. ಅತ್ಯಾಸಕ್ತಿ ಅಂತ ಹೇಳಿದ್ರೆ ಆಸಕ್ತಿ ಇದ್ದರೆ ಪ್ರತಿದಿನ ಸೀರಿಯಲ್ ಟೈಮ್ ಅಲ್ವಾ? ಒಂದು ಸೀರಿಯಲ್ಗೆ ಯಾರಾದರೂ ಅಡಿಕ್ಟ್ ಆಗಿದ್ದರೆ ನೀವು ಆಲೋಚನೆ ಮಾಡಿ, ಎಲ್ಲಿದ್ದರೂ ಹೇಗಾದರೂ ಆ ಸೀರಿಯಲ್ ನೋಡಲೇಬೇಕು, ಹೌದಾ ಇಲ್ವಾ? ಹೇಗಾದರೂ ಆ ಸೀರಿಯಲ್ ನೋಡಲೇಬೇಕು ಅಂತ ಪಣ ತೊಟ್ಟಿರ್ತಾರೆ. ಅಲ್ಲಿ ಶಾಪಿಂಗ್ ಹೋಗಿರಲಿ, ಜಾಬ್ಗೆ ಹೋಗಿರಲಿ, ಕೆಲಸಗಳಿರಲಿ, ಯಾರಾದರೂ ಮನೆಗೆ ಬಂದಿರಲಿ, ಆದರೆ ಏನು ಮಾಡ್ತಾರೆ ಗೊತ್ತಾ? ಹೋಗಿ ಆ ಸೀರಿಯಲನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಅತ್ಯಾಸಕ್ತಿ ನಮಗಿದೆಯಾ? ಮುಂಜಾನೆ ಎದ್ದು ಮೊಬೈಲ್ನ ನೋಡದೇ ಇರೋಕ್ಕಾಗಲ್ಲ. ಬ್ರೇಕ್ ಬಂದಾಗ ಮೊಬೈಲ್ ನೋಡದೇ ಇರೋಕ್ಕಾಗಲ್ಲ. ಕೆಲಸ ಮುಗಿದ ಮೇಲೆ ನಮ್ಮವ್ರಿಗೆ ಫೋನ್ ಮಾಡದೇ ಇರೋಕ್ಕಾಗಲ್ಲ. ಅದು ಅತ್ಯಾಸಕ್ತಿ. ಆಸಕ್ತಿ ಮಾತ್ರ ಅಲ್ಲ, ಅತಿ ಆಸಕ್ತಿ, ಅತ್ಯಾಸಕ್ತಿ. ಆ ರೀತಿ ಅತ್ಯಾಸಕ್ತಿಯಾಗಿ ಇದ್ದರೆ ದೇವರಿಗೆ ಸ್ತೋತ್ರ, ನಮ್ಮ ಪ್ರಾರ್ಥನೆ ಬಲಗೊಳ್ಳುತ್ತದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಕೂಡ ನಮ್ಮ ಪ್ರಾರ್ಥನೆಯನ್ನು ಬಲಗೊಳಿಸ್ತದೆ. ಮಾರ್ಕನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯ 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವನ್ನ ಹೊಂದಿದ್ದೀವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನೀವು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ಹೇಳುತ್ತೇನೆ. ನಂಬಿರಿ. ನಮ್ಮ ಪ್ರಾರ್ಥನೆ ಬಲಪಡಬೇಕಾದರೆ ನಂಬಿಕೆ ಬಹಳ ಮುಖ್ಯ. 3 ಕಾರ್ಯಗಳಾದ, 1 ನಿರಂತರವಾದ ಸಂಬಂಧ, 2ನೇದು ಅತ್ಯಾಸಕ್ತಿಯಿಂದ ಮಾಡುವಂಥದ್ದು, 3ನೇದು ನಂಬಿಕೆಯಿಂದ ಮಾಡಬೇಕು. ಇದನ್ನು ಯೇಸು ಸ್ವಾಮಿ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 11:24 ಹೇಳಿದ ಪ್ರಕಾರವಾಗಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುವಿರೋ ಅದೆಲ್ಲ ಹೊಂದಿದ್ದೇವೆಂದು ನಂಬಿರಿ. ನಮ್ಮ ಪ್ರಾರ್ಥನೆ ಬಲವಾಗಬೇಕಾದರೆ ನಾವು ಏನನ್ನು ನಂಬಿ ಪ್ರಾರ್ಥಿಸ್ತಾ ಇದ್ದೀವೋ ಅದು ಸಿಗುತ್ತೆ ಅಂತ ಪ್ರತಿ ಸಾರಿ ನಾವು ಏನು ಮಾಡಬೇಕು? ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ನೋಡಿ, ಒಂದೇ ಸಾರಿಗೆ ಯಾರೂ ಕೂಡ ಪರಿಣಿತಿಯನ್ನು ಹೊಂದೋದಿಲ್ಲ. ಕಳೆದ ದಿನಗಳಲ್ಲಿ ನಾನು ನ್ಯೂಸನ್ನು ನೋಡಿದೆ, ಸುಮಾರು ಕಿಲೋಮೀಟ್ರು ನದಿಯನ್ನು ಒಬ್ಬ ಹುಡುಗ ಈಜಿ ದಾಖಲೆ ಮಾಡಿದ್ದಾನೆ. ಹೇಗೆ ಸಾಧ್ಯವಾಗುತ್ತದೆ? ನದಿಯನ್ನು ಈಜುವುದಾ? ಇದು ಸಾಧ್ಯನಾ? ಅದು ಒಂದು ಹುಡುಗಾಗೆ, ಒಂದು 10-12 ವರ್ಷ ಹುಡುಗಾಗೆ ನದಿಯನ್ನು ಒಂದು 29 ಕಿಲೋಮೀಟ್ರ್ ಏನೋ ಈಜಿ ದಾಟಿ ಬರೋದು ಸುಲಭನಾ ಅಂತ ನೀವು ಕೇಳಬಹುದು. ಹೇಗೆ ಸಾಧ್ಯವಾಗುತ್ತದೆ? ನಿಧಾನವಾಗಿ ಮೊದಲು ಅವರು ತಂದೆ ತಾಯಿಗಳು ಮಗುವನ್ನು ಚಿಕ್ಕ ನೀರಿನಲ್ಲಿ, ನಂತರ ದೊಡ್ಡ ನೀರಿನಲ್ಲಿ, ನಿಧಾನ ಸ್ವಲ್ಪ ದೂರ ಹೆಚ್ಚು ಮಾಡಿ ಒಂದು ದಿವಸ ಕಾನ್ಫಿಡೆನ್ಸ್ ಬರುತ್ತದೆ. ಯಾಕೆಂದರೆ ಆಲ್ರೆಡಿ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ, ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತದೆ ಎಂದು ಈಜಿ ಮುಂದಕ್ಕೆ ಹೋಗುತ್ತಾನೆ. ಪ್ರಾರ್ಥನೆ ಕೂಡ ಅದೇ ರೀತಿಯಲ್ಲಿ ಒಂದೇ ದಿವಸದಲ್ಲಿ ನಮ್ಮ ಪ್ರಾರ್ಥನೆ ಬಲವಾಗಿ ಮಾರ್ಪಡುವುದಿಲ್ಲ. ಒಂದೇ ತಿಂಗಳಲ್ಲಿ, ಒಂದೇ ವರ್ಷದಲ್ಲಿ ಅಲ್ಲ, ಆದರೆ ನಿರಂತರವಾದಂಥ ಪ್ರಾಕ್ಟೀಸ್, ಅಂದರೆ ನಿರಂತರವಾದಂಥ ದೇವರೊಟ್ಟಿಗಿನ ಸಂಬಂಧದ ಮೂಲಕ ಅತಿ ಆಸಕ್ತಿಯಿಂದ ಮಾಡಿದರೆ, ನಂಬಿಕೆಯಿಂದ ನಾವು ಮಾಡಿದರೆ ನಮ್ಮ ಪ್ರಾರ್ಥನೆ ಬಲಗೊಳ್ಳುತ್ತದೆ. ನಾವು ಹೇಳ್ತೇವೆ, ಅನೇಕ ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ, ದೇವರು ಉತ್ತರಿಸಿದ್ದಾರೆ, ಇದನ್ನು ಕೂಡ ಉತ್ತರಿಸುತ್ತಾರೆ. ಆದರೆ ಮೊದಲು ಯಾವುದನ್ನು ನಾವು ಪ್ರಾರ್ಥನೆ ಮಾಡಿ ಪ್ರಯತ್ನಿಸಿ ನಾವು ನಂಬಿಕೆಯನ್ನು ಗಿಟ್ಟಿಸಿಕೊಂಡಿಲ್ಲ ಅಂದರೆ ಒಂದೇ ಸಾರಿ ಯಾವುದಕ್ಕಾದರೂ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತದೆ. ನನ್ನ ಪ್ರೀತಿಯ ದೇವಜನರೇ, ನಾವು ಕೂಡ ಆಸೆ ಪಡುತ್ತೇವೆ ನಮ್ಮ ಪ್ರಾರ್ಥನೆಯ ಶಕ್ತಿ ಅಧಿಕವಾಗಬೇಕು, ಪ್ರಾರ್ಥನೆಯ ಬಲ ನನಗೆ ಬರಬೇಕು ಅಂತ ನಾವು ಆಲೋಚಿಸುವುದು ಮಾತ್ರ ಸಾಧ್ಯ ಅಲ್ಲ, ಕ್ರಿಯೆಗೆ ತೆಗೆದುಕೊಂಡು ಬರಬೇಕು. ಯೇಸು ಸ್ವಾಮಿ ನಮಗೆ ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅನೇಕ ಭಕ್ತರು ಎಲಿಯನಿಂದ ಹಿಡಿದು ದಾನಿಯೇಲನಿಂದ ಹಿಡಿದು ಪೌಲನು ಕೂಡ ಸೆರೆಮನೆಗಳಲ್ಲಿದ್ದಾಗ ಪ್ರಾರ್ಥಿಸುತ್ತಿದ್ದರು. ಸೆರೆಮನೆಗಳು ಇವತ್ತು ನಿಮಗೂ ನನಗೂ ಏನೂ ಹೊಸದಲ್ಲ. ಕೆಲವು ಸಾರಿ ಬಂಧನಗಳು, ಮನೆಯಲ್ಲಿ ಸ್ವಾತಂತ್ರ್ಯವಿಲ್ಲ, ನಾವು ಅಂದುಕೊಂಡದ್ದು ನಡೆಯಲ್ಲ, ಮಾಡೋಕ್ಕಾಗಲ್ಲ, ಇದೇ ನಮಗೆ ಸೆರೆಮನೆ.
ಕೆಲವು ಸಾರಿ ಕೆಲವರಿಗೆ ಮನೆಯೇ ಅರಮನೆ, ಅಂದರೆ ಸೆರೆಮನೆ, ಜೈಲ್. ಅಯ್ಯೋ ಇದು ಜೈಲ್, ನಾನು ಹುಟ್ಟಿದ ಮನೆಯಲ್ಲಿ ನಾನು ಅರಮನೆ ಥರ ಇತ್ತು, ಮನೆಯೆಲ್ಲ ಹೇಳ್ತಾ ಇರೋದು ಸ್ವಾತಂತ್ರ್ಯ, ಅರಮನೆತನ ಇದ್ದೆ, ಆದರೆ ಇಲ್ಲಿ ಬಂದು ಸೆರೆಮನೆ ಥರ ಆಗೋಯಿತು. ಕೆಲವು ಸಾರಿ ನಮ್ಮ ಮನೆಗಳು ನಮಗೆ ಸೆರೆಮನೆ. ನೀವು ಮನೆಯಲ್ಲೇ ಇದ್ದೀರಾ, ಯಾಕೆ ಬೇಸರ ಮಾಡ್ಕೊಳ್ತೀರಾ? ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಬದಲಾಗಿ ನೀವು ನಾನು ಹೇಳಬೇಕು ಏನಂದರೆ, ನನಗೆ ಕೊಡಲ್ಪಟ್ಟಂಥ ಈ ಏಕಾಂತವಾದಂಥ ಸಮಯ ಪ್ರಾರ್ಥಿಸಲಿಕ್ಕೆ ಅಂತ ಹೇಳಬೇಕು. ನಾವು ಪ್ರಾರ್ಥಿಸಲಿಕ್ಕೆ ದೇವರು ನನಗೆ ಕೊಟ್ಟಿದ್ದಾರೆ, ದೇವರೊಟ್ಟಿಗೆ ಬಲಗೊಳ್ಳಲಿಕ್ಕೆ ದೇವರು ನನಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಬೇಸರಿಕೆ ಅನ್ನಿಸೋದಿಲ್ಲ. ಒಬ್ಬಳೇ ಇದ್ದೀನಿ ಅಂದುಕೊಳ್ಳಲ್ಲ, ಒಬ್ಬನೇ ಇದ್ದೀನಿ ಅಂದುಕೊಳ್ಳಲ್ಲ. ನನಗಿದು ದೇವರೊಟ್ಟಿಗೆ ಕಳೀಲಿಕ್ಕೆ ಸಮಯ ಎಂದು ತಿಳಿದುಕೊಳ್ಳಬೇಕು. ಅದೊಂದು ಸೇವೆ, ಅದೊಂದು ಭಾರ, ಅದೊಂದು ಆಶೀರ್ವಾದ, ಅದೊಂದು ಧನ್ಯತೆ. ದೇವರೊಟ್ಟಿಗೆ ಸಮಯವನ್ನು ಕಳೆದು ಪ್ರಾರ್ಥನೆ ಮಾಡುವಂಥದ್ದು ಒಂದು ಧನ್ಯತೆಯಾಗಿದೆ. ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ನಿಮ್ಮ ಪ್ರಾರ್ಥನೆಯ ಶಕ್ತಿ ಹೇಗಿದೆ? ಬೇಕಾ? ಪ್ರಾರ್ಥನೆಯ ಶಕ್ತಿ ಬೇಕಾ? ಅತಿ ಆಸಕ್ತಿ ಬೇಕೇ ಬೇಕು, ನಂಬಿಕೆ ಬೇಕೇ ಬೇಕು. ಇದು ನಿರಂತರವಾಗಿ ಮಾಡಲೇಬೇಕು. ಯೇಸು ಸ್ವಾಮಿ ಹೇಳಿದ್ದು ಬೇಸರಗೊಳ್ಳದೆ. ಅದರ ಅರ್ಥ ಏನು? ಬೇಸರಗೊಳ್ಳದೆ ಅಂತ ಹೇಳಿದರೆ ನಿರಂತರವಾಗಿ ನಂಬಿಕೆಯಿಂದ, ಅತಿ ಆಸಕ್ತಿಯಿಂದ ನಾವು ಮುಂದುವರಿಸ್ತಾ ಇರಬೇಕು. ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಿದ್ದೀರಾ, ಮನೆಯವರ ಬದಲಾವಣೆಗಾಗಿ ಪ್ರಾರ್ಥಿಸಿದ್ದೀರಾ, ಅದ್ಭುತ ನಡೀಲಿಕ್ಕಾಗಿ ನೀವು ಪ್ರಾರ್ಥಿಸಿದ್ದೀರಾ, ಆದರೆ ಅದು ನಡೆಯುತ್ತಿಲ್ಲ, ನೆರವೇರುತ್ತಿಲ್ಲ. ದೇವರು ಕಾರ್ಯ ಮಾಡುತ್ತಾರೆ, ತಡವಾದರೂ ಕೂಡ ಬಿಟ್ಟು ಬಿಡದೆ ನಾವು ಮಾಡುವುದನ್ನೇ ನಾವು ಬಲವುಳ್ಳ ಪ್ರಾರ್ಥನೆ ಅಂತ ಹೇಳ್ತೇವೆ. ನಿಮ್ಮದು ಇವತ್ತು ಬಲಹೀನ ಪ್ರಾರ್ಥನೆಯಾಗಿರಬಹುದು. ಭಕ್ತರುಗಳನ್ನು ನೋಡಿ ನಾವು ಪ್ರಾರ್ಥಿಸುವುದನ್ನು ಕಲಿಯಬೇಕು. ಮೊಣಕಾಲಿನ ಮೇಲೆ ಕುಳಿತು ಕೈಗಳನ್ನೆತ್ತಿ ಪ್ರಾರ್ಥಿಸುವುದನ್ನು, ಕಣ್ಣೀರಿಂದ ಪ್ರಾರ್ಥಿಸುವುದನ್ನು, ಉಪವಾಸ ಮಾಡಿ ಪ್ರಾರ್ಥಿಸುವುದನ್ನು, ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವುದನ್ನು, ಏಕಾಂತವಾಗಿದ್ದು ಪ್ರಾರ್ಥಿಸುವುದನ್ನು ಕಲಿಯಬೇಕು ನಾವು. ನಮ್ಮ ಶಕ್ತಿ, ಪ್ರಾರ್ಥನೆಯ ಶಕ್ತಿ ಪದಗಳಲ್ಲ ಇರೋದು, ಭಾವನೆಗಳಲ್ಲಿ, ಸಂಬಂಧದಲ್ಲಿ ಇರುವಂಥದ್ದು. ಗ್ರಾಮರ್ ಅಲ್ಲ, ಇಂಗ್ಲೀಷ್ ಅಲ್ಲ, ಬದಲಾಗಿ ದೇವರೊಟ್ಟಿಗೆ ಮನಮುಟ್ಟುವಂತೆ ಮಾಡುವ ಕಾರ್ಯವೇ ಬಲವುಳ್ಳ ಪ್ರಾರ್ಥನೆ. ಆ ಬಲವುಳ್ಳ ಪ್ರಾರ್ಥನೆ ನಮಗೆ ಖಂಡಿತವಾಗಿ ಬಿಡುಗಡೆಯನ್ನು ತಂದುಕೊಡುತ್ತದೆ, ಆಶೀರ್ವಾದವನ್ನು ತಂದುಕೊಡುತ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಆತನು ಬಲವುಳ್ಳ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ಮತ್ತಾಯ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ದೇವರು ಹೇಳ್ತಾರೆ, ನಂಬಿಕೆಯಿಂದ ತಟ್ಟ್ರಿ. ತೆಗಿಯಲ್ಲ ಅಂತ ಗೊತ್ತಿದ್ರೆ ಯಾರು ತಟ್ತೀವ? ತೆಗಿತಾರೆ ಅಂತ ತಾನೇ ತಟ್ತೀವಿ. ಕೆಲವು ಸಾರಿ ಮನೆ ಒಳಗಡೆ ಇರುವಂಥದ್ದು ಒಳಗಡೆ ಇರ್ಬೋದು, ಕೇಳಿಸ್ತೇ ಹೋಗ್ಬೋದು. ತಟ್ಟ್ರಿ, ಖಂಡಿತ ದೇವರು ತೆರೆಯುತ್ತಾನೆ. ಅದೇ ನಮ್ಮ ಪ್ರಾರ್ಥನೆ. ಮತ್ತೊಂದು ಕಾರ್ಯ ಏನೆಂದರೆ, ನಮಗೆ ಗೊತ್ತಿರುವ ದೇವರು ಉತ್ತರಿಸ್ತಾನೆ ಅಂತ ನಮಗೆ ತಿಳಿದಿರಬೇಕು. God will certainly answer your prayers. ಎಲಿಯನು ನಂಬಿ ಪ್ರಾರ್ಥಿಸಿದನು, ದಾನಿಯೇಲನು ನಂಬಿ ಸಿಂಹದ ಬೋನಿಗೆ ಹೋದನು. ಶದ್ರಕ್, ಮೇಷಕ್, ಅಬೇದ್ನೆಗೋರು, ನನ್ನ ದೇವರು ಬೆಂಕಿಯಲ್ಲೂ ನಮ್ಮ ಜೊತೆಯಲ್ಲಿ ಇರಬಲ್ಲನು, ಕಾಪಾಡಬಲ್ಲನು ಎಂದು ನಂಬಿ ಅವರು ಬೆಂಕಿಗೆ ಹೋದರು. ಈ ದಿನ ಪೌಲ ಸೇಲರು ಸೆರೆಮನೆಗೆ ಹೋಗಿದ್ದು ಕೂಡ ನಂಬಿಕೆಯಿಂದ, ಪ್ರಾರ್ಥನೆಯ ಶಕ್ತಿಯಿಂದ, ಬಿಡುಗಡೆ ಹೊಂದಿದ್ದು ಕೂಡ ಪ್ರಾರ್ಥನೆ ಶಕ್ತಿಯಿಂದ. ನಮಗೇನಾದರೂ ಕ್ರೈಸ್ತರಿಗೆ ಒಂದು ಮಾರ್ಗ ಇದೆ ಬಿಡುಗಡೆಗೆ ಅಂತ ಹೇಳಿದರೆ ಅದು ಎರಡೇ ಕಾರ್ಯ, ಪ್ರಾರ್ಥನೆ ಮತ್ತು ದೇವರ ವಾಕ್ಯದಿಂದ. ಬೇರೆ ಮಾರ್ಗಗಳು ನಮಗೆ ಕಾಣಿಸುವುದಿಲ್ಲ. ದೇವರು ಕಾರ್ಯ ಮಾಡಿದರೆ ಮೆಡಿಸಿನ್ ಮೂಲಕ, ಡಾಕ್ಟರ್ಗಳ ಮೂಲಕ, ವ್ಯಕ್ತಿಗಳ ಮೂಲಕ, ಪಾಸ್ಟರ್ಗಳ ಮೂಲಕ ಮಾಡಬಹುದೇ ಹೊರತೇನೋ, ಮೂಲಕ ಮಾಡಬಹುದೇನೋ, ಇವರ್ಯಾರು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಾರ್ಥನೆಯ ಶಕ್ತಿ ಬಲವಾಗಿದ್ದರೆ ಶತ್ರುಗಳನ್ನು ಕೂಡ ನಿಮ್ಮ ಮನೆಗೆ ಕರ್ಕೊಂಡು ಬರ್ತದೆ. ನಿಮಗೆ ಆಗದೇ ಇರುವಂಥ ಕಾರ್ಯಗಳನ್ನು ಆಗುವಂತೆ ಮಾಡುತ್ತದೆ, ಸಿಗದೇ ಇರುವಂಥದ್ದು ಸಿಗುವಂತೆ ಮಾಡುತ್ತದೆ, ನಡೆಯದೇ ಇರುವಂಥದ್ದು ನಡೆಯುವಂತೆ ಮಾಡುತ್ತದೆ. ಅದೇ ಪ್ರಾರ್ಥನೆಯ ಶಕ್ತಿ. ನಿಮಗೆಲ್ಲ ಗೊತ್ತಿದೆ, ಒಂದು ಘಟನೆ ನಿಮಗೆಲ್ಲ ಕೇಳಿಸ್ಕೊಂಡಿರ್ತೀರ. ಒಂದು ಊರಿನಲ್ಲಿ ಒಂದು ವಿಧವೆ ತನ್ನ ಮಗುವನ್ನು ಇಟ್ಕೊಂಡು ಆ ಮಗುವಿಗೆ ತುಂಬ ದೊಡ್ಡ ಕಾಯಿಲೆಯಿಂದ ನರಳುತ್ತಾ ಇರ್ತಾನೆ. ಬಹಳ ಆ ಅಡವಿಯಲ್ಲಿರುವಂಥ ಒಂದು ಸ್ಥಳ. ಆ ಮಗಳು ಆ ಅಕ್ಕಪಕ್ಕ ಇರುವಂಥ ಎಲ್ಲ ಆಸ್ಪತ್ರೆಗಳಲ್ಲಿ ತೋರಿಸ್ತಾಳೆ, ತನಗಿರುವ ಶಕ್ತಿಯಲ್ಲಿ ತೋರಿಸ್ತಾಳೆ, ಕ್ಲಿನಿಕ್ಕು, ಹಾಸ್ಪಿಟ್ಲೆಲ್ಲ. ಆದರೆ ಅಲ್ಲಿರೋ ಹೇಳ್ತಾರೆ, ಇಲ್ಲಮ್ಮ, ಇದು ಏನೋ ಒಂದು ವಿಶೇಷವಾದ ಕಾಯಿಲೆ, ಈ ಕಾಯಿಲೆನ ನಾವು ವಾಸಿ ಮಾಡೋಕ್ಕಾಗಲ್ಲ, ಇದಕ್ಕೆಲ್ಲ ಫಾರಿನ್ ಡಾಕ್ಟ್ರುಗಳೇ
ದೊಡ್ಡ ಡಾಕ್ಟ್ರುಗಳೇ ಇದೆಲ್ಲ ಮಾಡೋಕ್ಕಾಗೋದು, ಅವನ್ನು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಈಕೆ ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದಾಳಂತೆ, ದೇವರೇ ನನ್ನ ಮಗುವನ್ನು ನೀನು ನೋಡಪ್ಪ, ನೀನು ದಯಮಾಡಿ ನನಗೆ ಎಲ್ಲೂ ಫಾರಿನ್ಗೆ ಹೋಗೋಷ್ಟು ಶಕ್ತಿ ಇಲ್ಲಪ್ಪ, ನೀನು ಶಕ್ತನು, ನೀನು ಬೇಕಾದರೆ ಫಾರಿನ್ ಡಾಕ್ಟ್ರನ್ನ ಬೇಕಾದರೆ ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ನೀನು ಶಕ್ತನು ಎಂದು ಹೇಳಿದರು. ಪ್ರೇಯರ್ ಮಾಡ್ತಾಯಿದ್ರು. ಇದನ್ನು ತಿಳಿದಂಥ ಕೆಲವು ಊರವರೆಲ್ಲ ಮಗನ ನಗುಪಾಟ್ಲು ಮಾಡ್ತಾಯಿದ್ರು. ಏನಂತ, ಇದೆಲ್ಲ ಸಾಧ್ಯನಾ, ದುಡ್ಡಿಲ್ಲ, ಹೋಗೋಕ್ಕೆ ಆಗಲ್ಲ, ಯಾವುದಾದ್ರೂ ಡಾಕ್ಟ್ರು ಮನೆಗೆ ಬರ್ತಾನೆ, ಅದು ಫಾರಿನ್ ಡಾಕ್ಟ್ರು ಮನೆಗೆ ಬರ್ತಾನೆ, ದುಡ್ಡಿದ್ದರೆ ನಿಮಗೆ ಅಧಿಕಾರ ಇದ್ದರೆ ಬರ್ಬೋದು, ಮತ್ತು ಹೇಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ನಗಪಾಟ್ಲು ಗೇಲಿ ಮಾಡ್ತಾಯಿದ್ರು. ಆದರೆ ಆಕೆ ಮಾತ್ರ ತಾನು ಪ್ರಾರ್ಥಿಸುವುದನ್ನು ಮಾತ್ರ ಬಿಡಲಿಲ್ಲ. ಒಂದು ದಿವಸ ಆಶ್ಚರ್ಯ ನಡೆಯಿತು. ಏನು ಗೊತ್ತಾ, ಒಬ್ಬ ಡಾಕ್ಟ್ರು ಏರ್ಪೋರ್ಟ್ಗೆ ಇಳಿದು, ಫಾರಿನ್ ಡಾಕ್ಟ್ರು ಏರ್ಪೋರ್ಟನ್ನು ಇಳಿದು ಅಲ್ಲಿಂದ ಆತನೇನು ಮಾಡಬೇಕಾಗಿತ್ತು, ಇನ್ನೊಂದು ಟೌನ್ಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಈ ಹೈವೇಯಲ್ಲಿ ಟ್ರಾವೆಲ್ ಮಾಡುವಾಗ ಭಯಂಕರವಾದಂಥ ಮಳೆ ಒಂದು ತೊಂದರೆಯಿಂದ ಆ ಕಾರು ರಿಪೇರಿ ಆಗೋಗಿ ಮಧ್ಯದಲ್ಲಿ ನಿಂತು ಹೋಯಿತು. ಮಧ್ಯದಲ್ಲಿ ನಿಂತು ಹೋದಾಗ ಆ ಡಾಕ್ಟ್ರು, ಏನಪ್ಪ ಎಷ್ಟೊತ್ತಾಗುತ್ತೆ ಸರ್, ಇದು ಕಾಡು, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಡಾಕ್ಟರ್, ಏನು ಯಾವಾಗಾಗುತ್ತೆ ಹೇಳೋಕ್ಕಾಗಲ್ಲ, ಹತ್ತಿರದಲ್ಲಿ ಹಳ್ಳಿ ಇದ್ದಂಗೆ ಇದೆಯಪ್ಪ, ಇದು ಏನಾದರೂ ಹಳ್ಳಿಯಲ್ಲಿ ಒಂದು ಕಡೆ ಇರ್ತೀನಿ, ರೆಡಿ ಆದಮೇಲೆ ನನಗೆ ಹೇಳಪ್ಪ ಅಂತ ಹೇಳಿದರು. ಆ ವ್ಯಕ್ತಿ ಬಂದು ಇದೇ ಅಜ್ಜಿಯ, ಇದೇ ವಿಧವೆಯ ಮನೆ ಬಾಗಿಲನ್ನು ತಟ್ತಾರೆ. ಬಾಗಿಲನ್ನು ತಟ್ಟಿಬಿಟ್ಟು, ಏನಮ್ಮ ಮಳೆ ಬೀಳ್ತಾ ಇದೆ, ಸ್ವಲ್ಪ ಹೊತ್ತು ಇಲ್ಲಿರ್ತೀನಿ, ಆ ಕಾರ್ ರಿಪೇರಿ ಆಗಿಬಿಟ್ಟಿದೆ ಅಂತ ಹೇಳಿ ಕೇಳ್ತಾನೆ. ಯಾವಾಗ ಆ ರೀತಿಯಾಗಿ ಆತನು ಕೇಳಿದನೋ ಆಕೆ ಹೇಳಿದರು, ಅಯ್ಯ ಬನ್ನಿ ಬನ್ನಿ ಅಂತ ಒಳಗಡೆ ಕರೀತಾರೆ. ಆಗ ಆಕೆ ಸ್ವಲ್ಪ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು, ಸ್ವಲ್ಪ ಊಟ ಕೊಡ್ತೀನಯ್ಯ ಅಂತ ಹೇಳಿದರೆ, ಊಟ ಹಸಿವಾಗಿತ್ತು, ಸರಿ ಏನೋ ಕೊಡಮ್ಮ ಅಂತ ಹೇಳಿದರು. ಆಗ ಈಕೆ ಕೂತ್ಕೊಂಡು ಮತ್ತೆ ಒಂದು ಸ್ವಲ್ಪ ಅಯ್ಯ ಕೂತ್ಕೊಳ್ಳಿ ಅಂತೇಳಿ ಆಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೇವರೇ ಅಪ್ಪ, ನನ್ನನ್ನು ಕರುಣಿಸು, ನನ್ನ ಮಗನನ್ನು ಕರುಣಿಸು, ನನ್ನನ್ನು ಗಮನಿಸು ಎಂದು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆಗ ಈ ಒಂದು ವ್ಯಕ್ತಿ, ಏನಮ್ಮ ನೀನು ಯೇಸು ನಂಬಿದ್ದೀಯಾ ಅಂತ ಕೇಳಿದರು. ಹೌದಯ್ಯ, ನಾನು ಯೇಸು ನಂಬಿದ್ದೇನೆ. ಏನು ಸೌಂಡ್ ಬರ್ತಾ ಇದೆಯಲ್ಲ ಒಳಗಡೆಯಿಂದ, ಏನು ಅಂತ ಹೇಳಿದ್ರು. ಅಯ್ಯ, ನನ್ನ ಮಗನು ಹುಷಾರಿಲ್ಲದೆ ರೂಮಲ್ಲಿ ಮಲಗಿದ್ದಾನೆ, ಅವನಿಗೆ ದೊಡ್ಡ ಕಾಯಿಲೆ, ಆದರೆ ನನ್ನ ಹತ್ರ ಹಣ ಇಲ್ಲ ಅಯ್ಯ, ಮತ್ತು ಅವ್ರು ಹೇಳ್ತಾರೆ ಫಾರಿನ್ ಮೆಡಿಸಿನ್ನು ಫಾರಿನ್ ಡಾಕ್ಟರ್ಗಳಿಂದ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನರಳ್ತಾ ಇದ್ದಾನೆ ರೂಮಲ್ಲಿ ಅಂತ ಹೇಳ್ತಾರೆ. ಆಗ ಆ ಡಾಕ್ಟ್ರ್ ಹೇಳ್ತಾರೆ, ಹೌದಾ, ಸರಿ ನೋಡ್ತೀನಿ ತಡಿ ಅಂತ ಹೇಳಿದ್ರಿ. ಅಯ್ಯ, ತುಂಬ ವಾಸನೆ, ತುಂಬ ಅನಾರೋಗ್ಯದಲ್ಲಿದ್ದಾನೆ, ಬೇಡ ಬಿಡಿ ಅಯ್ಯ. ಅಮ್ಮ ಬಿಡಿ, ನಾನು ನೋಡ್ತೀನಿ ಅಂತ ಹೇಳಿದರು. ನೋಡಿದ ಮೇಲೆ ಆತನಿಗೆ ಅರ್ಥ ಆಯಿತು ಆತನ ಸಮಸ್ಯೆ ಏನು. ಲೋಕಲಲ್ಲಿ ಕೊಟ್ಟಂಥ ರಿಪೋರ್ಟ್ಗಳನ್ನು ನೋಡಿದರು. ಓ ಇದ ಸಮಸ್ಯೆ ಅಂತ ಹೇಳಿಬಿಟ್ಟು ಆಕೆಗೆ, ಏನಮ್ಮ ಇದು ಇಂಥದ್ದು ಅಂತ. ಅಯ್ಯ ನಿಮಗೆ ಹೆಂಗೆ ಗೊತ್ತಯ್ಯ ಅಂತ ಹೇಳಿದರು. ಅಮ್ಮ, ನಾನು ಡಾಕ್ಟ್ರೇ, ಈ ಥರ ಫಾರಿನಲ್ಲಿರುವಂಥ ಡಾಕ್ಟ್ರು, ನಾನು ಇಲ್ಲಿ ಒಂದು ಟೌನ್ಗೆ ನಾನು ಬಂದಿದ್ದೆ, ಬೇರೆ ಹಾಸ್ಪಿಟ್ಲಿಗೆ ಬಂದಿದ್ದೆ, ಈ ಥರ ಎಲ್ಲ ಆಯಿತು ಅಂತ. ಆ ಮಗಳಿಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ. ಅಯ್ಯ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಫಲಿಸ್ತು, ಡಾಕ್ಟ್ರನ್ನ ದೇವರು ಮನೆಗೆ ಕರ್ಕೊಂಡು ಬರುವಂತೆ ಮಾಡಿಬಿಟ್ಟಿದ್ದಾರಲ್ಲ ಅಂತ ಆ ಮಗಳು ತುಂಬ ಸಂತೋಷ ಪಡ್ತಾಳೆ. ಆನಂತರ ಡಾಕ್ಟ್ರು ಈಕೆ ನೋಡಿದ ಉಪಚಾರ, ಈಕೆಯ ಪರಿಸ್ಥಿತಿಯನ್ನು ನೋಡಿ, ಅಮ್ಮ ಇದೇನಾಗುತ್ತೋ ನಾನು ನೋಡ್ಕೊಳ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದರಂತೆ. ನನ್ನ ಪ್ರೀತಿ ದೇವಜನರೇ, ಪ್ರಾರ್ಥನೆಯ ಶಕ್ತಿ ಕೆಲವು ಸಾರಿ ಎಲ್ಲೋ ಹೋಗಬೇಕಾಗಿರುವ ವ್ಯಕ್ತಿಯನ್ನು, ಯಾರಿಗೋ ಕೊಡಬೇಕಾಗಿರುವಂಥ ಕಾರ್ಯವನ್ನು ನಿನ್ನವರೆಗೂ ಮುಟ್ಟಿಸಲಿಕ್ಕೆ ಶಕ್ತಿ ಉಳ್ಳಂಥದ್ದು ಪ್ರಾರ್ಥನೆಯ ಬಲ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಿಮ್ಮನ್ನು ನನ್ನನ್ನು ಕರುಣಿಸುವ ದೇವರು. ನಾವು ಪ್ರಾರ್ಥನೆ ಮಾಡೋಣ. ಇನ್ನು ವಾಕ್ಯಗಳು ಅಧಿಕವಾಗಿದೆ, ಬೇಕಾದರೆ ಇದನ್ನು ಮುಂದುವರಿಸ್ತೇನೆ. ದೇವರು ನಮ್ಮ ಪ್ರಾರ್ಥನಾ ಶಕ್ತಿಯನ್ನು ನೋಡುವ ದೇವರು. ನೀವು ಕೂಡ ಪ್ರಾರ್ಥಿಸಿದರೆ ಅದ್ಭುತಗಳನ್ನು ಕಾಣುವಿರಿ, ಆಶ್ಚರ್ಯಗಳನ್ನು ಕಾಣುವಿರಿ. ಇದರ ಎರಡನೇ ಭಾಗವನ್ನು ನಾನು ಖಂಡಿತ ಮಾಡುತ್ತೇನೆ. ನಾವೆಲ್ಲರೂ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಈ ದಿನ ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ ಎಂದು ಬಂದಿರುವಂಥ ನಮ್ಮೆಲ್ಲರಿಗೂ ನೀವು ಅನೇಕ ಪಾಠಗಳನ್ನು ಕಲಿಸಿಕೊಟ್ಟಿದ್ದೀರಾ. ಇನ್ನು ಮುಂದೆ ನಾವು ಅತ್ಯಾಸಕ್ತಿಯಿಂದ, ನಂಬಿಕೆಯಿಂದ, ನಿರಂತರವಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ
ದೇವರೇ, ನಾವು ಇರುವುದಾದರೆ ನಮ್ಮ ಪ್ರಾರ್ಥನೆ ದಿನೇ 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 ಬಲಗೊಳ್ಳುತ್ತದೆ, ಬಲವುಳ್ಳ ಪ್ರಾರ್ಥನೆಯ ಶಕ್ತಿಯಾಗಿ ಮಾರ್ಪಡುತ್ತದೆ. ನಿನಗೆ ಸ್ತೋತ್ರಪ್ಪ. ಯಾರೆಲ್ಲ ಅನಾರೋಗ್ಯ, ಸಾಲ, ಕಷ್ಟ, ಶೋಧನೆ, ವೇದನೆ, ನೋವುಗಳಿಂದ, ಕಣ್ಣೀರಿನಿಂದ ಇದ್ದಾರೋ ಅವರೆಲ್ಲರಿಗೂ ಒಂದು ಗೊತ್ತಿರಲಿ, ನನ್ನ ದೇವರಲ್ಲಿ ನಾನು ಎಡಬಿಡದೆ, ನಾನು ನಂಬಿಕೆಯಿಂದ, ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿ ನಿರಂತರವಾಗಿ ಬೇಡುವುದಾದರೆ ಅತಿಶಯವಾದ, ಅದ್ಭುತವಾದ, ಆಗದ ಕೃತ್ಯಗಳನ್ನು ದೇವರು ಮಾಡುತ್ತಾನೆಂದು ತಿಳಿದು ಇವರು ಪ್ರಾರ್ಥಿಸುವಾಗ ನೀನು ಅದ್ಭುತ ಮಾಡು ದೇವರ. ಈ ಮೊರೆಯನ್ನು ಆಲಿಸಿದ್ದೀರಾ, ನಿಮಗೆ ಸ್ತೋತ್ರ. ಕೋಟ್ಯಾನುಕೋಟಿ ವಂದನೆಗಳು. ಸರ್ವ ಸ್ತುತಿ, ಘನ, ಮಾನ, ಮಹಿಮೆಗಳು ನಿನಗೆ ಮಾತ್ರ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ಆಲಿಸಿದಾತನು, ಸದುತ್ತರವನ್ನು ದಯಪಾಲಿಸಿ ಕೊಡುವಾತನು, ನಮ್ಮನ್ನು ಪ್ರಾರ್ಥನಾ ವೀರರನ್ನಾಗಿ ಬಲಪಡಿಸಿ ರೂಪಾಂತರಪಡಿಸುವಾತನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ವಿಡಿಯೋ ಉಪಯುಕ್ತವಾಗಿತ್ತೆಂದು ನೆನೆಸ್ತೇನೆ. ನಿಮಗೆ ಬೇಕಾದರೆ ಇದರ ಪಾಠನ್ನು ಮುಂದುವರಿಸ್ತೇನೆ. ದೇವರು ತಾನೇ ನಿಮ್ಮೊಟ್ಟಿಗೆ ಮಾತನಾಡಲಿ. ಎಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.